ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ನಾನು ಟೆಸ್ಟಾಸ್ಟೆರಾನ್ನ ನ್ಯಾಚುರಲ್ ಆಗಿ ಹೇಗೆ ಬೂಸ್ಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಇತ್ತೀಚೆಗೆ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ದಿದ್ದು ಬಂದು, ಸರ್ ನ್ಯಾಚುರಲ್ ಆಗಿ ಟೆಸ್ಟಾಸ್ಟೆರಾನ್ನ ಯಾವ ರೀತಿಯಾಗಿ ಹೆಚ್ಚಿಸ್ಕೋಬೋದು ಮತ್ತು ಅದಕ್ಕೆ ಬೇಕಾಗುವಂಥ ಯಾವ ರೀತಿಯಾದಂಥ ಆಹಾರ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಸರ್ ಅಂತ ಸಾಕಷ್ಟು ಜನ ನೀವು ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ಹಾಗಾದರೆ ಈ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಏನು ತಿಳಿಸ್ಕೊಡ್ತೀರಾ ಸರ್ ಅಂದರೆ, ಟೆಸ್ಟಾಸ್ಟೆರಾನ್ ಅಂದರೆ ಏನು ಮತ್ತು ನ್ಯಾಚುರಲ್ ಆಗಿ ಟೆಸ್ಟಾಸ್ಟೆರಾನ್ನ ಯಾವ ರೀತಿಯಾಗಿ ಹೆಚ್ಚಿಸ್ಕೋಬೋದು ಮೈಯಲ್ಲಿ, ಅದಕ್ಕೆ ಬೇಕಾಗುವಂಥ ಆಹಾರ ಯಾವ ರೀತಿಯಾದಂಥ ಆಹಾರನ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಟೆಸ್ಟಾಸ್ಟೆರಾನ್ ಹಾರ್ಮೋನ್, ಈ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲರಿಗೂ ಬರುವಂಥದ್ದು, ಒಂದು ಮೈಂಡ್ಗೆ ಬರುವಂಥದ್ದು, ಇದು ಮೇಲ್ ಪ್ರೈಮರಿ ಸೆಕ್ಸ್ ಹಾರ್ಮೋನ್ ಅಂತ. ಹೌದು, ಇದು ಮೇಲ್ ಪ್ರೈಮರಿ ಸೆಕ್ಸ್ ಹಾರ್ಮೋನ್ ಆಗಿರುತ್ತೆ. ಇದು ಬಂದು ಗಂಡಸರಲ್ಲಾಗಿರ್ಬೋದು, ಹುಡುಗರಲ್ಲಾಗಿರ್ಬೋದು, ಬೀಜಗಳೇನಿರುತ್ತೆ, ನಾವು ಟೆಸ್ಟಿಸ್ ಅಂತ ಏನು ಕರಿತೀವಿ, ಈ ಟೆಸ್ಟಿಸಲ್ಲಿ ಅಂದರೆ ಬೀಜಗಳಲ್ಲಿ ಯಥೇಚ್ಛವಾಗಿ ಉತ್ಪತ್ತಿ ಆಗುವಂಥ ಒಂದು ಹಾರ್ಮೋನ್ ಇದಾಗಿರುತ್ತೆ. ಹಾಗಾದರೆ ಈ ಲೋ ಟೆಸ್ಟಾಸ್ಟೆರಾನ್ ಆದಾಗ ಏನೇನೆಲ್ಲ ಆಗುತ್ತೆ ಅಂತ ನೋಡಿದ್ರೆ, ನಮಗೆ ಕೂದಲು ಉದುರುವಿಕೆ, ಉಗುರು ಸರಿಯಾಗಿ ಬೆಳೆಯೋದಿಲ್ಲ, ಮತ್ತು ಮಾಂಸಖಂಡಗಳು ಸರಿಯಾಗಿ ಬೆಳೆಸೋದಕ್ಕಾಗೋದಿಲ್ಲ, ಇಲ್ಲ ರಿಪೇರ್ ಮಾಡೋಕ್ಕೆ ಆಗೋದಿಲ್ಲ, ಮೂಳೆಗಳು ವೀಕ್ ಆಗುವಂಥದ್ದು, ಮತ್ತು ಸಾಕಷ್ಟು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಬರುವಂಥ ಚಾನ್ಸಸ್ ಬಹಳಷ್ಟು ಇರೋದ್ರಿಂದಾಗಿ ಈ ಟೆಸ್ಟಾಸ್ಟೆರಾನ್ ಹಾರ್ಮೋನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಸರಿ, ಹಾಗಾದರೆ ಮೊದಲಿಗೆ ನಾನು ಕೊಟ್ಟಂಗೆ ಯಾವ ರೀತಿಯಿಂದ ಈ ಟೆಸ್ಟಾಸ್ಟೆರಾನ್ ಹಾರ್ಮೋನ್ನ ನಾವು ಹೆಚ್ಚಿಸ್ಕೋಬೋದು ಅಂತ ನೋಡೋದಾಯಿತು ಅಂದರೆ, ಸಾಕಷ್ಟು ಪಾಯಿಂಟ್ಸ್ಗಳಿದೆ. ಅದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ನ ಮಾತ್ರ ನಾನು ಇಲ್ಲಿ ನೋಟ್ ಮಾಡಿ ಹೇಳ್ತಾ ಇರುವಂಥದ್ದು. ಇದರಲ್ಲಿ ತೋರಿಸೋವಂಥ ಪ್ರತಿಯೊಂದನ್ನು ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಸಾಧಾರಣವಾಗಿ ಮಾಡ್ತಾ ಇರ್ತೀರ. ಇದನ್ನು ನೀವು ಸ್ವಲ್ಪ ಪ್ರಾಮಿನೆಂಟಾಗಿ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಟೆಸ್ಟಾಸ್ಟೆರಾನ್ ಹಾರ್ಮೋನ್ನ ಜಾಸ್ತಿ ಮಾಡ್ಬೋದು. ಟೆಸ್ಟಾಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಮಾಡೋದ್ರಿಂದಾಗಿ ನಿಮ್ಮ ರಿಸಲ್ಟ್ಸ್ ಅಚೀವ್ ಮಾಡೋದ್ರಲ್ಲಿ ಸಾಕಷ್ಟು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಮೊದಲಿಗೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಪಾಯಿಂಟಲ್ಲಿ ಎಕ್ಸಸೈಸ್ ಮತ್ತು ವೇಟ್ ಲಿಫ್ಟಿಂಗ್. ಎಕ್ಸಸೈಸ್ ಮತ್ತು ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ಟೆಸ್ಟಾಸ್ಟೆರಾನ್ ಹಾರ್ಮೋನ್ ಬೂಸ್ಟ್ ಆಗುವಂಥದ್ದು. ಯಾವ ರೀತಿ ಸರ್ ಅಂತ ಕೇಳಿದ್ರೆ, ಟೆಸ್ಟಾಸ್ಟೆರಾನ್ ಮತ್ತು ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ಎರಡು ಟೈಮಲ್ಲಿ ಮಾತ್ರ. ನೀವು ಯಾವಾಗ ವೆಯ್ಟ್ ಟ್ರೈನಿಂಗ್ ಮಾಡ್ತೀರಾ ಆ ಟೈಮಲ್ಲಿ, ಮತ್ತು ಮಲ್ಕೊಂಡಿದ್ದಾಗ ನಿಮಗೆ ಟೆಸ್ಟಾಸ್ಟೆರಾನ್ ಹಾರ್ಮೋನ್ ಮತ್ತು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುವಂಥದ್ದು. ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಎಕ್ಸಸೈಸ್ನ ಚೂಸ್ ಮಾಡ್ಕೋಬೋದು, ಬಟ್ ಅದರಲ್ಲಿ ಜೊತೆಗೆ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಬಹಳಷ್ಟು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಪಾಯಿಂಟ್ ಅಂತ ನೋಡಿದಾಗ ಈಟ್ ಪ್ರೋಟೀನ್ ಅಂತ ಕೊಡ್ತೀನಿ. ಏನಕ್ಕೆ ಅಂದರೆ, ಪ್ರೋಟೀನ್ ನೀವು ತಗೊಳ್ಳೋದ್ರಿಂದ ಟೆಸ್ಟಾಸ್ಟೆರಾನ್ ಬೂಸ್ಟ್ ಆಗೋದಕ್ಕೆ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ. ಹಾಗಾಗಿ ಪ್ರೋಟೀನ್ನ ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಅದು ಯಾವುದೇ ರೀತಿಯಾದಂಥ ಪ್ರೋಟೀನ್ ಆಗಿರ್ಬೋದು, ಅದು ಸಪ್ಲಿಮೆಂಟ್ರಿ ಇರ್ಬೋದು, ಇಲ್ಲಾಂದರೆ ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ ಆಗಿರುವಂಥ ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮೀನಾಗಿರ್ಬೋದು, ಇಂಥದ್ದು ಯಾವುದನ್ನು ತೊಗೋಬೋದಾಗಿರುತ್ತೆ. ನಾನು ಪ್ರಿಫರ್ ಮಾಡುವಂಥದ್ದು ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ನ ತೊಗೊಳ್ಳಿ, ಬಹಳಷ್ಟು ಒಳ್ಳೆಯದು. ಅದರಲ್ಲಿ ಬೇರೆ ರೀತಿಯಾದಂಥ ನಿಮಗೆ ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಕ್ರಿಯೇಟಿನ್ ಆಗಿರ್ಬೋದು, ಗ್ಲೂಟಮಿನ್ ಆಗಿರ್ಬೋದು, ಪ್ರತಿಯೊಂದು ಸಿಗೋದ್ರಿಂದಾಗಿ ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ ತೊಗೊಳ್ಳೋದು ಬಹಳಷ್ಟು ಒಳ್ಳೆಯದು. ಇನ್ನು ಮೂರನೇ ಪಾಯಿಂಟಲ್ಲಿ ನಾನು ಕೊಡುವಂಥದ್ದು ಮಿನಿಮೈಸ್ ಸ್ಟ್ರೆಸ್. ಒತ್ತಡನ ಕಮ್ಮಿ ಮಾಡ್ಕೊಳ್ಳಿ. ಇತ್ತೀಚೆಗಂತೂ ಸಾಕಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇರುವಂಥದ್ದು. ಎಲ್ಲದರಲ್ಲೂ ಸ್ಟ್ರೆಸ್ ನೋಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುತ್ತೆ, ಅದು ಜೊತೆಗೆ ಇನ್ಸುಲಿನ್ ಅನ್ನೋ ಹಾರ್ಮೋನನ್ನು ಜಾಸ್ತಿ ಆಗುವಂಥದ್ದು. ಇನ್ಸುಲಿನ್ ಹಾರ್ಮೋನ್ದು ಬೇರೆ ಕೆಲಸ ಇದೆ, ಬಟ್ ಅದು ಇನ್ಸುಲಿನ್ ಹಾರ್ಮೋನನ್ನು ಬಂದು ಫ್ಯಾಟ್ ಮೇಕಿಂಗ್ ಹಾರ್ಮೋನ್ ಆಗಿರೋದ್ರಿಂದಾಗಿ ಯಾವಾಗ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಹಾರ್ಮೋನು ಜಾಸ್ತಿ ಆಗೋದು. ಇದೊಂಥರ ಗಂಡ ಹೆಂಡತಿ ಇದ್ದಂಗೆ, ಯಾವಾಗ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಅಕ್ಯುಮುಲೇಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ನೀವು ಸ್ಟ್ರೆಸ್ನ ಮಿನಿಮೈಸ್ ಮಾಡಿಕೊಂಡ್ರೆ ಟೆಸ್ಟಾಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಇನ್ನು ನಾಲ್ಕನೇ ಪಾಯಿಂಟಲ್ಲಿ ಗೆಟ್ ಸನ್ಲೈಟ್. ಸೂರ್ಯನ ಬೆಳಕನ್ನ ತಗೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯದು. ಇಲ್ಲ ಅಂದರೆ ವಿಟಮಿನ್ ಡಿ ಸಪ್ಲಿಮೆಂಟ್ ತಗೋಬೋದಾಗಿರುತ್ತೆ. ಸೂರ್ಯನ ಕಿರಣದಲ್ಲಿ ಏನಿರುತ್ತೆ, ವಿಟಮಿನ್ ಡಿ ಇರುತ್ತೆ. ಇಲ್ಲ ಅಂದರೆ ಸಪ್ಲಿಮೆಂಟ್ ರೂಪದಲ್ಲಿ ವಿಟಮಿನ್ ಡಿನ ಕನ್ಸ್ಯೂಮ್ ಮಾಡ್ಬೋದಾಗಿರುತ್ತೆ. ಇದು ಎಷ್ಟು ತಗೋಬೇಕಾಗತ್ತೆ ಅಂತ ನೋಡೋದಾಯಿತು ಅಂದರೆ 3000
IUs ಅಂದರೆ ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಹೇಳ್ತೀವಿ. ಒಂದು ದಿನಕ್ಕೆ ನೀವು 3000 IUsನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಬೇಕಾಗೋಷ್ಟು ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಸಿಗೋದ್ರ ಜೊತೆಗೆ ಟೆಸ್ಟೋಸ್ಟೆರಾನ್ನ ಬೂಸ್ಟ್ ಮಾಡೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಪಾಯಿಂಟಲ್ಲಿ ರೆಸ್ಟ್, ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳಿ. ಆವಾಗಲೂ ನಿಮಗೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗೋದಕ್ಕೆ ಸಹಾಯ ಆಗುವಂಥದ್ದು. ಯಾಕೆ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಮೊದಲನೇ ಪಾಯಿಂಟಲ್ಲೇ ನೀವು ತೂಕ ಎತ್ತೋದ್ರಿಂದ ಮತ್ತು ನಿದ್ದೆ ಮಾಡೋದ್ರಿಂದ ನಿಮಗೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ, ಗ್ರೋತ್ ಹಾರ್ಮೋನ್ ಬೂಸ್ಟ್ ಆಗುತ್ತೆ, ಯಥೇಚ್ಛವಾಗಿ ಜಾಸ್ತಿ ಮಾಡ್ಕೋಬೋದು ಅಂತ. ಅದೇ ರೀತಿಯಾಗಿ ರೆಸ್ಟ್ ತಗೊಳ್ಳೋದ್ರಿಂದನೂ ನಿಮಗೆ ಟೆಸ್ಟೋಸ್ಟೆರಾನ್ ಮತ್ತು ಗ್ರೋತ್ ಹಾರ್ಮೋನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಇನ್ನು 6ನೇ ಪಾಯಿಂಟಲ್ಲಿ ನಾನು ಕೊಡುವಂಥದ್ದು ಕಾಫಿ. ಇದು ಸ್ವಲ್ಪ ಕೇಳಿದವ್ರಿಗೆ ವ್ಯತ್ಯಾಸ ಬರ್ಬೋದು, ಅನ್ನಿಸ್ಬೋದು ಇದೇನಿದು ಕಾಫಿ ಹೇಳ್ತಾ ಇದ್ದಾನೆ ಅಂತ. ಮತ್ತು ಕ್ರಿಯೇಟಿನ್ ಮೋನೋಹೈಡ್ರೇಟ್, ಅದಕ್ಕೇ ರೆಡ್ ಪೆನ್ನಲ್ಲಿ ಬರಿತಾ ಇದ್ದೀನಿ. ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಇದು ಇಂಡೈರೆಕ್ಟ್ ಆಗಿ ಕೆಲಸ ಮಾಡುವಂಥದ್ದು. ಕಾಫಿಲಿ ಕೆಫಿನ್ ಇರುತ್ತೆ. ಕೆಫಿನ್ ನಾವು ತಗೊಂಡಾಗ, ನಾವು ಓದಕ್ಕೆ ಕೂತ್ಕೊಂಡಾಗ ಓದೋದಕ್ಕೆ ಜಾಸ್ತಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಇನ್ನು ನಾವು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೇ ಏಕಾಗ್ರತೆ ಜಾಸ್ತಿ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ತೂಕ ಎತ್ತಕ್ಕಿಂತ ಮುಂಚೆ ನೀವು ಕಾಫಿ ಕುಡಿದಿದ್ದೀರಾ, ಇಲ್ಲ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಅನ್ನೋ ಸಪ್ಲಿಮೆಂಟ್ನ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಏನು ಮಾಡುತ್ತೆ, ಏಕಾಗ್ರತೆಯೂ ಜಾಸ್ತಿ ಮಾಡುತ್ತೆ. ಕ್ರಿಯೇಟಿನ್ ಮೋನೋಹೈಡ್ರೇಟ್ ಬಂದ್ಬಿಟ್ಟು ನಮ್ಮ ಕೋಶದಲ್ಲಿ ಜಾಸ್ತಿ ನೀರನ್ನ ಹಿಡಿದಿಟ್ಕೊಳ್ಳೋದ್ರಿಂದಾಗಿ ನಿಮಗೆ ಸುಸ್ತಾಗೋದಿಲ್ಲ. ಸುಸ್ತಾಗದೇ ಇದ್ದಾಗ ನೀವು ಜಾಸ್ತಿ ಎಕ್ಸಸೈಸ್ ಮಾಡ್ಬೋದಾಗಿರುತ್ತೆ. ಜಾಸ್ತಿ ಎಕ್ಸಸೈಸ್ ಮಾಡಿದಾಗ ನಿಮಗೆ ಆಬ್ವಿಯಸ್ಲಿ ನಿಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಮಾಡಿಕೊಡೋವಂಥದ್ದು. ಇಷ್ಟು ನ್ಯಾಚುರಲ್ ಆಗಿ ಮಾಡ್ಬೋದಾಗಿರುತ್ತೆ. ಇದು ಬಿಟ್ಟು ನಾನು ಆಗಲೇ ಇನ್ನೊಂದು ಪಾಯಿಂಟ್ ಕೊಟ್ಟಂಗೆ ಟೆಸ್ಟ್ ಬೂಸ್ಟರ್ ಫುಡ್ ಯಾವುದ್ಯಾವುದು ಸರ್, ನ್ಯಾಚುರಲ್ ಆಗಿರುವಂಥ ಟೆಸ್ಟ್ ಬೂಸ್ಟರ್ ಫುಡ್ ಯಾವುದ್ಯಾವುದು ಅಂತ ನೋಡೋದಾಯಿತು ಅಂದರೆ ಟೆಸ್ಟೋಸ್ಟೆರಾನ್ನ ಟೆಸ್ಟ್ ಅಂತಾನು ಕರಿತೀವಿ. ಹಾಗಾಗಿ ಟೆಸ್ಟ್ ಬೂಸ್ಟರ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಟೆಸ್ಟ್ ಬೂಸ್ಟರ್ ಫುಡ್ ಯಾವುದ್ಯಾವುದು ಅಂತ ನೋಡೋದಾಯಿತು ಅಂದರೆ ಮೊದಲಿಗೆ ಆಲ್ಮಂಡ್ಸ್, ಶ್ರೀಮಂತರ ಕಳ್ಳೆಕಾಯಿ, ಇದರಲ್ಲಿ ಏನೇನಿರುತ್ತೆ ಸರ್ ಅಂತ ನೋಡಿದ್ರೆ ಹೈ ಇನ್ ಮಿನರಲ್ ಜಿಂಕ್ ಮಿನರಲ್ ಜಾಸ್ತಿ ಇರುತ್ತೆ. ಜಿಂಕ್ ಮಿನರಲ್ ಜಾಸ್ತಿ ಇರೋದ್ರಿಂದ ಇದು ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಇನ್ನು 2ನೇದರಲ್ಲಿ ಹನಿ, ಜೇನುತುಪ್ಪ. ಇದರಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಹೈ ಇನ್ ಬೋರಾನ್ ಅನ್ನೋ ಒಂದು ಮಿನರಲ್ ಇರುತ್ತೆ, ನ್ಯಾಚುರಲ್ ಮಿನರಲ್ ಇರುತ್ತೆ. ಈ ನ್ಯಾಚುರಲ್ ಮಿನರಲ್ ಅಂದರೆ ನೈಸರ್ಗಿಕವಾದಂಥ ಖನಿಜ ಅಂತಲೇ ಹೇಳ್ಬೋದು. ಇನ್ನು 3ನೇ ಪಾಯಿಂಟ್ ನೋಡಿದ್ರೆ ಗಾರ್ಲಿಕ್, ಬೆಳ್ಳುಳ್ಳಿ. ಇದೂ ಅಷ್ಟೇ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಯಾವ ರೀತಿಯಾಗಿ ಅಂದರೆ ಕಂಟೈನ್ಸ್, ಇದರಲ್ಲಿ ಇರುವಂಥದ್ದು ಆಲಿಸಿನ್ ಅನ್ನೋ ಒಂದು ಪದಾರ್ಥ ಇರುತ್ತೆ. ಈ ಪದಾರ್ಥ ಬಂದು ಏನು ಮಾಡುತ್ತೆ ಅಂತ ನೋಡಿದ್ರೆ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ ಏನು ಹೇಳಿದೆ, ಈ ಹಾರ್ಮೋನ್ನ ಕಮ್ಮಿ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ. ಯಾವಾಗ ಈ ಹಾರ್ಮೋನ್ ಕಮ್ಮಿ ಆಗುತ್ತೆ ನಿಮಗೆ ನ್ಯಾಚುರಲ್ ಆಗಿ ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗ್ಬಿಡೋವಂಥದ್ದು. ಇನ್ನು 4ನೇ ಪಾಯಿಂಟು ಎಗ್ಸ್, ಮೊಟ್ಟೆ. ಎಲ್ಲರಿಗೂ ಗೊತ್ತು, ಮೊಟ್ಟೆ ತಿಂತಾನೆ ಇರ್ತೀರಾ. ಮೊಟ್ಟೆ ತಿನ್ನೋದ್ರಿಂದ ಏನಾಗುತ್ತೆ, ಇದರಲ್ಲಿ ಹೈ ಇನ್ ಪ್ರೋಟೀನ್, ಕೊಲೆಸ್ಟ್ರಾಲ್, ವಿಟಮಿನ್ ಡಿ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಇನ್ನು 5ನೇ ಪಾಯಿಂಟಲ್ಲಿ ಸ್ಪಿನಾಚ್. ಏನಿದು ಸ್ಪಿನಾಚ್ ಅಂತ ನೋಡಿದ್ರೆ ಪಾಲಕ್ ಸೊಪ್ಪನ್ನ ಸ್ಪಿನಾಚ್ ಅಂತ ಕರೆಯುವಂಥದ್ದು. ನೀವು ಪಾಪಾಯ್ ಶೋ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಪಾಪಾಯ್ ಶೋ ಒಂದು ಡಬ್ಬದಿಂದ ಏನೋ ಒಂದು ಡಬ್ಬದಲ್ಲಿರೋವಂಥದ್ದನ್ನ ಕುಡ್ದಿದ ತಕ್ಷಣ ಒಂದು ಒಳ್ಳೆ ಪವರ್ ಬರೋವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಸ್ಪಿನಾಚ್ ಬಂದು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಟೆಸ್ಟೋಸ್ಟೆರಾನ್ ಜಾಸ್ತಿ ಬೂಸ್ಟ್ ಆಗುತ್ತೆ, ಜಾಸ್ತಿ ಮಾಡ್ಕೋಬೋದು. ಅದರಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಮೆಗ್ನೀಷಿಯಂ ಅನ್ನೋ ಒಂದು ಖನಿಜ ಜಾಸ್ತಿ ಇರೋದ್ರಿಂದ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಸಹಾಯ ಆಗುವಂಥದ್ದು.
ಇನ್ನು 6ನೇ ಪಾಯಿಂಟಲ್ಲಿ ಲೆಮನ್, ಲಿಂಬೆ ಹಣ್ಣು. ಇದರಲ್ಲಿ ಏನಿರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ, ಇದು ಗೊತ್ತಿರುತ್ತೆ ನಿಮಗೆ. ಇದರಲ್ಲಿ ಬಂದು ವಿಟಮಿನ್ ಎ ಇರುತ್ತೆ. ಈ ವಿಟಮಿನ್ ಎ ಏನು ಮಾಡುತ್ತೆ ಅಂದರೆ ರೆಡ್ಯೂಸ್ ಈಸ್ಟ್ರೋಜನ್, ಲೇಡೀಸ್ ಹಾರ್ಮೋನ್ ಆಗಿರುವಂಥ ಈಸ್ಟ್ರೋಜನ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡೋದಕ್ಕೆ, ಮೈಯಲ್ಲಿ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ನಿಮಗೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ. ಇನ್ನು 7ನೇ ಪಾಯಿಂಟ್ ನೋಡಿದ್ರೆ ಬನಾನಾ, ಬಾಳೆಹಣ್ಣು. ನೀವು ಬಾಳೆಹಣ್ಣನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದನೂ ನಿಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಇದರಲ್ಲಿ ಯಥೇಚ್ಛವಾಗಿ ಎನ್ಝೈಮ್, ಒಂದು ಎನ್ಝೈಮ್ ಇರುತ್ತೆ. ಈ ಎನ್ಝೈಮ್ ಹೆಸರು ಏನು ಅಂತ ನೋಡಿದ್ರೆ ಬ್ರಮೋಲಿಯನ್ ಅಂತ. ಬ್ರಮೋಲಿಯನ್ ಅನ್ನೋ ಒಂದು ಇದು ಎನ್ಝೈಮ್ ಯಥೇಚ್ಛವಾಗಿರೋದ್ರಿಂದಾಗಿ ನಿಮಗೆ ನ್ಯಾಚುರಲ್ ಆಗಿ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಇನ್ನು 8ನೇದಲ್ಲಿ ಟ್ಯೂನಾ ಫಿಶ್. ನಿಮಗೆಲ್ಲ ಗೊತ್ತಿರುತ್ತೆ, ಸ್ಪೋರ್ಟ್ಸಲ್ಲಿರೋರಿಗೆ ಈ ಟ್ಯೂನಾ ಫಿಶ್ ಬಗ್ಗೆ ಚೆನ್ನಾಗಿ ಐಡಿಯಾ ಇರುತ್ತೆ. ಟ್ಯೂನಾ ಫಿಶ್ ಇದೂ ಅಷ್ಟೇ ಯಥೇಚ್ಛವಾಗಿ ಇದರಲ್ಲಿ ಏನು ಜಾಸ್ತಿ ಇರುತ್ತೆ ಅಂತ ನೋಡಿದ್ರೆ, ಇದರಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಯಥೇಚ್ಛವಾಗಿ ವಿಟಮಿನ್ ಡಿ ಇರುತ್ತೆ. ವಿಟಮಿನ್ ಡಿ ಜೊತೆಗೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದಾಗಿ ನಿಮಗೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಹಾಗಾದರೆ ಈ ಟ್ಯೂನಾ ಫಿಶ್ ತೊಗೊಳ್ಳೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ ಅಂತ ನೋಡಿದ್ರೆ ನಿಮಗೆ ಗೊತ್ತಿರಲಿ, ಟ್ಯೂನಾ ಫಿಶ್ ತಿಂದರೆ ನಿಮಗೆ 90% ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಇನ್ನು 9ನೇ ಪಾಯಿಂಟಲ್ಲಿ ಏನು ಕೊಡ್ತೀನಿ ಅಂತ ನೋಡಿದ್ರೆ ಸಾಲ್ಮನ್ ಫಿಶ್. ನಿಮಗೆ ಗೊತ್ತಿರುತ್ತೆ ಇದು. ಇದರಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಯಥೇಚ್ಛವಾಗಿ ಮೆಗ್ನೀಷಿಯಂ ಇರುತ್ತೆ, ಮತ್ತೆ ವಿಟಮಿನ್ ಬಿ ಇರುತ್ತೆ. ಅದು ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಟೆಸ್ಟೋಸ್ಟೆರಾನ್ನ ಬೂಸ್ಟ್ ಮಾಡ್ಕೋಬೇಕು ನ್ಯಾಚುರಲ್ ಆಗಿ, ಮತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಸಪ್ಲಿಮೆಂಟ್ ಇಲ್ಲದೆ ಮಾಡ್ಕೊಳ್ಳೋವಂಥದ್ದು ಯಾವುದಿರುತ್ತೆ, ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ತೊಗೊಳ್ಳೋವಂಥ ಆಹಾರ ಯಾವುದಿರುತ್ತೆ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ರೊಟೀನ್ ಲೈಫಲ್ಲಿ, ದೈನಂದಿನ ಜೀವನದಲ್ಲಿ ಇಂಥ ಆಹಾರನ ನೀವು ಸೇವನೆ ಮಾಡ್ತಾ ಬರೋದ್ರಿಂದಾಗಿ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡ್ಕೋಬೋದು. ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ, ಟೋನ್ ಮಾಡೋದಕ್ಕೆ, ಮೂಳೆಗಳನ್ನ ಚೆನ್ನಾಗಿ ಆರೋಗ್ಯವಾಗಿಡೋದಕ್ಕೆ, ಕೂದಲನ್ನ ಮತ್ತು ಚರ್ಮನ, ಉಗುರನ್ನ ಆರೋಗ್ಯವಾಗಿಡೋದಕ್ಕೆ, ಸಾಕಷ್ಟು ಹಾರ್ಮೋನ್ಗಳನ್ನ ಆರೋಗ್ಯವಾಗಿಡೋದಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಲೂ ಇಂಥ ಫುಡ್ನ ಕನ್ಸ್ಯೂಮ್ ಮಾಡಿ ಆರೋಗ್ಯವಾಗಿರಬೇಕು ಅಂತ ಕೇಳ್ಕೊತ ನಿಮ್ಮಿಂದ ವಿದಾಯ ತಗೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.